ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ಎಂತ ಸುಂದರವಾದ ಸನ್ಸೆಟ್ ಇದು ತಾತ. ಈ ತರ ನೋಡಕ್ ನಂಗೆ ಸಿಗ್ತಾನೆ ಇರ್ಲಿಲ್ಲ. ಯಾಕಂದ್ರೆ ನಾವು ಸ್ಕೂಲಲ್ಲೇ ಇರ್ತೀವಿ. ಸರಿ, ಹಾಗಾದ್ರೆ ಸರಿಯಾಗಿ ನೋಡು. ಇವತ್ತು ನಿನಗ್ ಗೊತ್ತಾ, ಇನ್ನು ವಿಚಿತ್ರವಾಗಿರೋದು ಆಕಾಶದಲ್ಲಿ ಇದೆ. ಅದೇನು ತಾತ? ಓ, ಬಹಳಷ್ಟು ಇದಾವೆ. ಬನ್ನಿ, ನಾನ್ ನಿಮಗೆ ತೋರಿಸ್ತೀನಿ. ಇದು ನಿಮಗೆ ಗೊತ್ತಿದೆ, ಇದು ಸೂರ್ಯ. ಇದು ತುಂಬಾ ದೂರದಲ್ಲಿರುವ ದೊಡ್ಡ ಬೆಂಕಿಯ ಚೆಂಡು. ಇದು ಒಂದು ನಕ್ಷತ್ರ. ಡೇ ಟೈಮಲ್ಲಿ ಇದು ಶಾಖ ಹಾಗೂ ಬೆಳಕನ್ನು ನೀಡುತ್ತದೆ. ನಿಮಗಿದು ಗೊತ್ತಾ, ನಮ್ಮ ಭೂಮಿ ಸೂರ್ಯನ ಸುತ್ತ ತಿರುಗುತ್ತದೆ. ಇದು ಸೂರ್ಯನ ಸುತ್ತ ತಿರುಗಲು 1 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತದೆ. ಓ, ಈಗಾಗ್ಲೇ ಕತ್ತಲಾಯಿತು. ಅಲ್ಲಿ ನೋಡಿ, ಚಂದಿರ ಬಂದಿದ್ದಾನೆ. ಚಂದಿರ ಒಂದು ಸ್ಯಾಟಲೈಟ್. ಇದು ಭೂಮಿಯನ್ನು ಸುತ್ತಲು ಇದು ಸುಮಾರು 1 ತಿಂಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುತ್ತದೆ. ನೋಡಿ, ಈಗ ಬಂತು ನಕ್ಷತ್ರಗಳು. ಇದು ಕೂಡ ಸೂರ್ಯನಂತೆ ಆಕಾಶದಲ್ಲಿ ಹೊಳೆಯುತ್ತದೆ. ಆದರೆ ಇವು ತುಂಬಾ ದೂರದಲ್ಲಿವೆ. ಇದು ಯಾವಾಗಲೂ ಆಕಾಶದಲ್ಲಿಯೇ ಇರುತ್ತದೆ. ಆದರೆ ನೀವು ರಾತ್ರಿ ಹೊತ್ತು ಮಾತ್ರ ಇದನ್ನ ನೋಡ್ತೀರಾ. ಅಲ್ಲಿ ನೋಡಿ, ಅವು ಗ್ರಹಗಳು. ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ನಮ್ಮ ಭೂಮಿಯು ಕೂಡ ಒಂದು ಗ್ರಹ. ನಮ್ಮಲ್ಲಿ 8 ಗ್ರಹಗಳಿವೆ. ನಿಮಗೆ ಅವುಗಳ ಹೆಸರು ಗೊತ್ತಿದೆಯಾ? ಆ 8 ಗ್ರಹಗಳ ಹೆಸರೇನೆಂದ್ರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರಾನಸ್ ಹಾಗೂ ನೆಪ್ಚ್ಯೂನ್. ಬುಧ ಸೂರ್ಯನಿಗೆ ಹತ್ತಿರವಾದ ಗ್ರಹ. ನಂತರ ಬರುವುದೇ ವೀನಸ್. ಇದೇ ಆಕಾಶದಲ್ಲಿ ತುಂಬ ಹೊಳೆಯುವಂತಹ ಗ್ರಹ. ನಂತರನೇ ಭೂಮಿ. ಇಲ್ಲಿ ಮಾತ್ರ ಮನುಷ್ಯ ಜೀವಿಸಲು ಸಾಧ್ಯ. ಮತ್ತೆ ಬರುವುದೇ ಮಂಗಳ, ಕೆಂಪು ಗ್ರಹ. ನಾವು ಆಕಾಶದಲ್ಲಿ ನೋಡಬಹುದು. ಅದರ ನಂತರ ಬರುವುದು ಗುರು, ನಮ್ಮ ಸೋಲಾರ್ ಸಿಸ್ಟಮ್ನಲ್ಲೇ ಅತ್ಯಂತ ದೊಡ್ಡದಾದ ಗ್ರಹ. ನೋಡಿ ನಮ್ಮ ಶನಿ ಗ್ರಹವನ್ನ, ಎಷ್ಟು ಸುಂದರವಾಗಿದೆ ಆ ವೃತ್ತದ ಜೊತೆಗೆ. ಮತ್ತೆ ಇದು ಯುರೇನಸ್. ನಮ್ಮ ಕೊನೆಯ ಗ್ರಹ ನೆಪ್ಚ್ಯೂನ್. ತುಂಬಾ ತಣ್ಣಗಿರುವ ಗ್ರಹ ಅಂದ್ರೆ ನೆಪ್ಚ್ಯೂನ್. ಈಗ ನಮಗೆ ತುಂಬಾ ಚಳಿ ಆಗ್ತಾ ಇದೆ. ನಡಿರಿ, ಒಳಗೆ ಹೋಗೋಣ. ನಮ್ಮ ಆಕಾಶ ಎಷ್ಟು ಸುಂದರವಾಗಿದೆ ತಾತ. ಇದು ನಿಜವಾಗಿಯೂ ಹೌದು. ಮುಂದಿನ ಬಾರಿ ಟೆಲಿಸ್ಕೋಪ್ ಅನ್ನ ತರೋಣ. ಅದರಿಂದ ಸುಂದರವಾಗಿ ನೋಡಬಹುದು. ಅದನ್ನು ನಿನ್ನ ಬರ್ತ್ಡೇ ಗಿಫ್ಟ್ ಆಗಿ ನೀಡುತ್ತೇನೆ. ನಮಗೆ ತುಂಬಾ ಸುಂದರವಾದ ತಾತ ಇದ್ದಾರೆ.